ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ತೀರ, ಇದ್ರದ್ದು 1ನೇ ಕ್ಲಾಸ್ ಹುಡುಗಿಯರ ಶರ್ಟ್ ಅನ್ನ ಕಟ್ ಮಾಡಿ ತೋರಿಸಿದ್ದೆ ಇದೇ ಮೆಜರ್ಮೆಂಟ್ ಇಂದು. ಇವತ್ತು ಬಂದು ನಾನು ನಿಮ್ಗೆ ಕೆಳಗಡೆ ಸ್ಕರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದ್ರ ಮೆಜರ್ಮೆಂಟ್ ಬಂದು ಈ ರೀತಿ ಇದೆ. ಟೋಟಲ್ ಲೆಂತ್ ಒಂದು 28 ಇಂಚು. ಇದು 1ನೇ ಕ್ಲಾಸ್ ಹುಡುಗಿಗೆ ಮೇಲ್ಗಡೆ ಬಾಡಿ ವಿತ್ ಕೆಳಗಡೆ ಲಂಗ ಎರಡೂ ಬರುತ್ತೆ. ಇದಕ್ಕೆ ಸ್ಕರ್ಟ್ ಅಂತೀವಿ. ನೋಡಿ, ಇವಾಗ ಶೋಲ್ಡರ್ ಬಂದು 11 ಇಂಚ್ ಇದೆ. ಶರ್ಟ್ ಇಂದ ಎಷ್ಟಿದೆಯೋ ಅಷ್ಟನ್ನ ಇಟ್ಕೊಂಡಿದ್ದೀನಿ. ಇದು ಫುಲ್ ಶೋಲ್ಡರ್ ತಗೊಂಡಿದ್ದೀನಿ. ಇದರಲ್ಲಿ ನಾವು ಇಷ್ಟು ಇಡಬಾರ್ದು. ಹಾಗೆ ನೋಡಿ, ವೇಸ್ಟ್ ಬೆಲ್ಟ್ ಸೊಂಟದ ಅಳತೆ ಬಂದು 20.5 ಇಂಚು. ಅವ್ರಿಗೆ ಬೆಲ್ಟ್ ಸೈಜ್ ಬೇಕು. ಹಾಗೆ ನೋಡಿ, ಬಾಡಿ ಉದ್ದ ಬಂದು 9.5 ಇಂಚು ಬೇಕು. ಇದಕ್ಕೆ ನಾವು ಒಂದು ಸ್ಕರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತೀನಿ ನಮ್ಗೆ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ. ಮೊದಲಿಗೆ ನಾವು ನೋಡಿ ಮೇಲ್ಗಡೆ ಬಾಡಿನ ಕಟ್ ಮಾಡ್ಕೊಳ್ಳೋಣ. ಹಾಗೆ ಟೋಟಲ್ ಲೆಂತ್ ನೋಡಿ, ಟೋಟಲ್ ಲೆಂತ್ ಅಲ್ಲಿ ನೀವು ಇವಾಗ ನಾನು ಮೇಲ್ಗಡೆಯಿಂದ ತಗೊಂಡಿದ್ದೀನಿ. ಬಾಡಿ ಸೇರಿಸಿ 28 ಇಂಚ್ ಎಲ್ಲ, ಇದರಲ್ಲಿ 9.5 ಇಂಚು ಲೆಸ್ ಮಾಡ್ಕೋಬೇಕು ನಾವು. ಓಕೆ, ತೋರಿಸ್ತೀನಿ ನಾನು ನಿಮ್ಗೆ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳಿ. ನೋಡಿ, ಇದು ಬಟ್ಟೆ ಅವರು ಸ್ಕೂಲ್ ಯೂನಿಫಾರ್ಮ್ ಒಂದೇ ಕೊಟ್ಟಿದ್ದಾರೆ. ಅವರು ಕಡಿಮೆ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ, ಇದು 1.25 ಮೀಟರ್ ಬಟ್ಟೆ ಕೊಟ್ಟಿದ್ದಾರೆ ಅವರು. ಹಾಗಾಗಿ ಆಗಲ್ಲ ಅನ್ನೋದಕ್ಕೆ ಬೇರೆ ಪೀಸ್ ಅನ್ನ ಕೊಟ್ಟಿದ್ದಾರೆ ನನಗೆ ಅವರು. ನೋಡಿ, ಈ ಪೀಸ್ ಅಲ್ಲಿ ನಾನು ನಿಮ್ಗೆ ಮೇಲ್ಗಡೆ ಬಾಡಿ ಪಾರ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. 1.25 ಮೀಟರ್ ಇದ್ರೆ ಆಗಲ್ಲ ಸ್ನೇಹಿತರೆ. ಇದು ಏನೇ ಇದ್ರು 1.25 ಮೀಟರ್ ಬೇಕು ಈ ಸೈಜ್ಗೆ. ಹಂಗಾದ್ರೆ ಮಾತ್ರ ಆಗುತ್ತೆ. ನೋಡಿ, ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇದು 2 ಬಟ್ಟೆ ಹಾಕ್ಬೇಕು ಸ್ನೇಹಿತರೆ. 1 ಬಟ್ಟೆನೂ ಕೂಡ ಹಾಕ್ಬೋದು. ನಾವು 2 ಬಟ್ಟೆ ಹಾಕ್ಬೇಕು. ಹಾಗಾಗಿ ನಾನು 2 ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದನ್ನ 2 ಫೋಲ್ಡ್ ಹಾಕೊಂಡಿದ್ದೀನಿ ಸ್ಕರ್ಟಿಗೆ. ಸ್ಕರ್ಟ್ ಇಂದ ಮೇಲೆ ಬಾಡಿಗೆ ನೋಡಿ ಈ ರೀತಿ 2 ಫೋಲ್ಡ್ ಹಾಕೊಂಡಿದ್ದೀನಿ. ಇದನ್ನ ಈ ರೀತಿ ಫೋಲ್ಡ್ ಮಾಡಿದಾಗ ನಮ್ಗೆ ನೋಡಿ 2 ಪೀಸ್ ಆಯ್ತು. ಇದು ಫ್ರಂಟ್, ಇದು ಬ್ಯಾಕ್, 2 ಪೀಸ್ ಆಯ್ತು. ನಾವು ಇವಾಗ ಫೋಲ್ಡ್ ಮಾಡ್ಕೊಂಡಿವಲ್ಲ ಇದನ್ನ ನೋಡಿ ವಾಪಸ್ಸು ಬೇಕಾದ್ರೆ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಶೋಲ್ಡರ್ ಬಂದು 5.5 11 ಇಂಚ್ ಇದೆ. ನಾವು 5.5ನೇ ಇಡೋಣ ಇದಕ್ಕೆ. ನೋಡಿ, ಇಲ್ಲಿಗೆ ನಾನು ಸೆಂಟರ್ಗೆ ಫೋಲ್ಡ್ ಮಾಡ್ತಾ ಇದ್ದೀನಿ. 9.5 ಇಂಚ್ ನಮ್ಗೆ ಬಾಡಿ ಬೇಕು. ಟೋಟಲ್ ಬಾಡಿ ಬಂದು 9.5 ಇಂಚು ಟೋಟಲ್ ಉದ್ದ ಬೇಕು. ಓಕೆ, ನೋಡಿ ಇದರಲ್ಲಿ ಇದು ಫ್ರಂಟ್ 2 ಪೀಸ್ ಇದೆ, ಬ್ಯಾಕ್ 2 ಪೀಸ್ ಇದೆ. ಈ ರೀತಿ ನಾನು ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಶೋಲ್ಡರ್ ಬಂದು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಶೋಲ್ಡರ್ ಮಾರ್ಕಿಂಗ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು 1/2 ಇಂಚು ಈ ತರ ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, 1/2 ಇಂಚು ಡೌನಿಂಗ್ ಅಲ್ಲಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ಶೋಲ್ಡರ್ ಬಂದು 5.5 ಇಂಚ್ ಇದೆ. 5.5 ಇಂಚ್ ಬೇಡ, 5 ಇಂಚ್ ಇಡೋಣ ಸಾಕು ಇದಕ್ಕೆ. ಇದು 1ನೇ ಕ್ಲಾಸ್. ಇಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗುತ್ತೆ, ಶೋಲ್ಡರ್ ಜಾರುತ್ತೆ. ಹಾಗಾಗಿ ನೋಡಿ, ಇದು ಕಡಿಮೆ ಇಟ್ರು ಏನು ತೊಂದರೆ ಇಲ್ಲ, ಸಣ್ಣ ಮಕ್ಕಳದಾಗಿರೋದ್ರಿಂದ. ನಾನು ಇದು 4.25 ಇಡ್ತೀನಿ. ಅಂದ್ರೆ 9.5 ಶೋಲ್ಡರ್ ಇಟ್ರೆ ಸಾಕು. ಇಲ್ಲಿ ಎಷ್ಟು ಇಟ್ಟಿದೀವಿ? 4.25 ಇಟ್ಟಿದೀವಿ. ಇಲ್ಲಿ ಕೆಳಗಡೆ ಬಂದು 4 ಇಂಚ್ ಇಟ್ರೆ ಸಾಕು. ಓಕೆ, ಹಿಂಗೆ ನಾವು ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಇದು ಸೈಜ್ ಮೇಲೆ, ಬಾಡಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ. ಹಾಗೆ ನೆಕ್ ವಿಡ್ತ್ ಬಂದು ನಾನು ನೋಡಿ 2 ಇಂಚ್ ಇಡ್ತಾ ಇದ್ದೀನಿ. 2 ಅಥವಾ 1.25 ಇಂಚ್ ಇಡಿ. ನಿಮ್ಗೆ 2 ಇಂಚ್ ರೆಡಿ ಸಿಗುತ್ತೆ. 1.25 ಇಂಚ್ ಇಟ್ರೆ 2 ಇಂಚ್ ರೆಡಿ ಸಿಗುತ್ತೆ. ಹಾಗೆ ನೆಕ್ ಲೆಂತ್ ಬಂದು ಇದನ್ನ ಜಾಸ್ತಿ ಇಡಬೇಕು. ಯಾಕಂದ್ರೆ ಇದರಲ್ಲೇ ಕೊಳ್ಳಲ್ಲೇ ಹಾಕೊಳ್ಳೋದ್ರಿಂದ ನೋಡಿ, ಇದನ್ನ ನಾನೊಂದು 6 ಇಂಚ್ ಇಡ್ತೀನಿ. 6 ಇಂಚ್ ಇಡ್ತೀನಿ. ಹಾಗೆ ಟೋಟಲ್ ಲೆಂತ್ ಬಂದು ಎಷ್ಟು ಬೇಕು ನಮಗೆ? 9.5 ಬೇಕು. ಅಲ್ಲಿಗೆ 10.5 ಪ್ಲಸ್ 1 ಇಂಚ್ ಮಾರ್ಜಿನ್ ಸೇರಿಸಿ 10.5ಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾರ್ಜಿನ್ ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚ್ ಬೇಕು. ಹಾಗಾಗಿ ನೋಡಿ, ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನ ಕಟ್ ಮಾಡೋಣ. ನೋಡಿ, 2 ಪೀಸ್ ಇದೆ. ನೋಡಿ, ಇಲ್ಲಿ ಶೋಲ್ಡರ್ ಹತ್ರ ಒಂದ್ ಸ್ವಲ್ಪ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಫ್ರಂಟ್ ವಿ ಶೇಪ್ ಅನ್ನ ಇಟ್ಟಿದ್ದೀನಿ ನಾನು. ನಿಮಗೆ ಯಾವ ಬೇಕೋ ಆ ಶೇಪ್ ಅನ್ನ ನೀವು ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇದು ಫ್ರಂಟ್. ಹಾಗೆ ಬ್ಯಾಕ್ ಶೇಪ್. ಬ್ಯಾಕ್ ಬಂದು ರೌಂಡ್ ಅಥವಾ ಚೌಕು, ನೀವು ಎಷ್ಟಾದ್ರೂ ತೆಗಿಬಹುದು. ನಾನು ನೋಡಿ ರೌಂಡ್ ಚೌಕ್ ಶೇಪ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ 2 ಪೀಸ್ ಇದೆ. ಫ್ರಂಟ್ ಅಲ್ಲಿ 2, ಬ್ಯಾಕ್ ಅಲ್ಲಿ 2 ಇದೆ. ನೋಡಿ, ಇದನ್ನ ನಾವು ಇಲ್ಲಿ ಶೋಲ್ಡರ್ ನ ಅಟ್ಯಾಚ್ ಮಾಡ್ಕೋಬೇಕು. ಯಾಕಂದ್ರೆ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ ನಾವು.
ನೋಡಿ ಈ ರೀತಿ ನಾವು ಇಲ್ಲೆಲ್ಲ ಹೊಲಿಗೆ ಬಿಟ್ಟು ಈ ತರ ಇದನ್ನ ಫೋಲ್ಡ್ ಮಾಡ್ಕೊಂಡು ಟರ್ನ್ ಮಾಡ್ಕೊಂಡು ತಿರ್ಗಾ ಇದನ್ನ ಈ ರೀತಿ ಫೋಲ್ಡ್ ಮಾಡಿ ಇದನ್ನ ತಿರ್ಗಾ ಒಳಗಡೆ ಮಾಡಿ ನಾವು ಫೋಲ್ಡಿಂಗ್ ಅನ್ನ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಎಲ್ಲಿ ನಾವು ಇನ್ವಿಸಿಬಲ್ ಸ್ಟಿಚಿಂಗ್ ಆಗಿ ಮಾಡ್ಕೋಬೇಕಾಗುತ್ತೆ ನೋಡಿ. ಓಕೆ, ಇವಾಗ ಬಂದು ನಾವು ಲಂಗನ ಕಟ್ ಮಾಡೋಣ. ನೋಡಿ ಟೋಟಲ್ ನಾವು ಬಾಡಿ ಪಾರ್ಟ್ ಬಂದು 9.5 ಇಂಚ್ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಟೋಟಲ್ ಲೆಂತ್ ಎಷ್ಟಿದೆ ಅಂತ ಮೊದಲಿಗೆ ನೋಡ್ಕೊಂಬಿಡಿ ಒಂದ್ಸಾರಿ. ಬಾಡಿ ಉದ್ದ ಬಂದು 28 ಇಂಚ್ ಇದೆ ನೋಡಿ. ಟೋಟಲ್ ಲಂಗದ ಉದ್ದ ಬಂದು 28 ಇಂಚ್ ಇದೆ ನೋಡಿ. ಬಟ್ಟೆ 1/4 ಮೀಟರ್ ಮಾತ್ರ ಇರೋದು, ಲಂಗಕ್ಕೆ ಮಾತ್ರ ಇರೋದು. ಇದು ಲಂಗ ಅಷ್ಟೇ, ಇದರಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಇದನ್ನ ಉದ್ದ ಬಂದ್ರೆ ಈ ಕಡೆ ಕಟ್ ಮಾಡ್ಕೋಬಹುದು ನೋಡಿ. ಟೋಟಲ್ ಎಷ್ಟಿದೆ? 28 ಇದೆ. 28ರಲ್ಲಿ ನಾವು ಯಾವ ರೀತಿ ಡಿವೈಡ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಟೋಟಲ್ ಲಂಗದ ಉದ್ದ ಬಂದು 28 ಇದೆ. 28ರಲ್ಲಿ ನಾವು 2 ಇಂಚು ಬೆಲ್ಟ್ ಇಡ್ತೀವಿ ನೋಡಿ. ಓಕೆ, 2 ಇಂಚು ಬೆಲ್ಟ್ ಇಟ್ಟು ಅದರಲ್ಲಿ 2 ಇಂಚು ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ 26 ಆಗುತ್ತೆ. ನಾವು ಇದನ್ನ ಇವಾಗ ಬಾಡಿಯನ್ನ ಕಟ್ ಮಾಡ್ಕೊಂಡಿದೀವಿ. ಇದನ್ನು ಕೂಡ ಈ ಟೋಟಲ್ ಲೆಂತ್ ಅಲ್ಲಿ ಲೆಸ್ ಮಾಡ್ಕೋಬೇಕು. ಅಲ್ಲಿಗೆ 9.5 ಇಂಚು ನಾವು ಲೆಸ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿಗೆ ನೋಡಿ ಎಷ್ಟಾಗುತ್ತೆ? 26ರಲ್ಲಿ 9.5 ಲೆಸ್ ಮಾಡಿದ್ರೆ 27.5 ಆಗುತ್ತೆ ನೋಡಿ. 27.5 ಇಂಚು ನಮಗೆ ಟೋಟಲ್ ಲಂಗ ಬೇಕು. ಪ್ಲೇಟ್ಸ್ಗೋಸ್ಕರ ಏನ್ ಕಟ್ ಮಾಡ್ಕೊಂತೀವಲ್ಲ ಅದು ನಮಗೆ 27.5 ಇಂಚ್ ಬೇಕು. ಇಷ್ಟು ನಾವು ಉದ್ದನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸಾರಿ, 27.5 ಅಲ್ಲ, 17.5. ಸಾರಿ, 27.5 ಅಂತ ಹೇಳಿದೆ, 17.5. ಓಕೆ, 17.5 ಇಂಚ್ ನಾವು ಲಂಗನ ಕಟ್ ಮಾಡ್ಕೋಬೇಕು ನೋಡಿ. ಇದು ಈ ಆಂಗಲ್ ಅಲ್ಲಿ ಬರಲ್ಲ, ಹಾಗಾಗಿ ನಾವು ಈ ರೀತಿನೇ ಕಟ್ ಮಾಡ್ಕೋಬೇಕು. ನೋಡಿ ಈ ತರ ಸಮನಾಗಿ ಫೋಲ್ಡ್ ಮಾಡ್ಕೊಂಡಿದೀನಿ. ಇದು ನಿಮಗೆ ಸೀದಾ ಇಲ್ಲ ಅಂದ್ರೆ ಕೆಳಗಡೆಗೆ ನೋಡಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡ್ಬಿಡಿ. ಫಸ್ಟ್ 17.5 ಬರುತ್ತೆ ಇಲ್ಲ ಅಂತ ಒಂದ್ಸರಿ ನೋಡ್ಕೊಂಡ್ಬಿಡಿ. ನೋಡಿ ಬರುತ್ತೆ ಸ್ನೇಹಿತರೆ. ಇದನ್ನ ಇವಾಗ ಸ್ಟ್ರೈಟ್ ಮಾಡ್ಕೊಳ್ಳಿಕ್ಕೆ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ 4 ಪಾರ್ಟ್ಸ್ಗೆ ನ್ಯಾಚ್ ಹಾಕಬೇಕು. ಇಲ್ಲಿಗೆ ನ್ಯಾಚ್ ಹಾಕೊಂಡು 17.5 ಪ್ಲಸ್ ½ ಇಂಚು ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಮೇಲ್ಗಡೆಗೆ ಪ್ಲೇಟ್ಸ್ಗೋಸ್ಕರ ನೋಡಿ. ಅಲ್ಲಿಗೆ 17.5 ಪ್ಲಸ್ ½ ಇಂಚು, ಅಲ್ಲಿಗೆ 18 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇದು ಟೋಟಲ್ ಬಂದು 17. ನಮಗೆ 17.5 ರೆಡಿ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಆಗಿ ಕಟಿಂಗ್ ಮಾಡಿ. ಇದು ಎಕ್ಸ್ಟ್ರಾ ಬಂದು 3 ಇಂಚ್ ಇಟ್ಕೊಳ್ಳಿ ಸಾಕು. 3 ಅಥವಾ 4 ಇಂಚು, ಜಾಸ್ತಿ ಇದ್ರೆ ಜಾಸ್ತಿ ಇಟ್ಕೊಳ್ಳಿ ನೋಡಿ. ನಾನು ಇದನ್ನ ಎಷ್ಟು ಇಟ್ಟಿದ್ದೀನಿ? 3 ಇಂಚ್ ಇಟ್ಟಿದ್ದೀನಿ. 2.25 ಇಂಚ್ ಇದೆ. 2.25 ಇಂಚ್ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಇಟ್ಕೋಬಹುದು ಜಾಸ್ತಿ ಇದ್ರೆ. ನೋಡಿ ಈ ರೀತಿ ನಾವು ಲಂಗಕ್ಕೆ 2 ಪೀಸನ್ನ ಕಟ್ ಮಾಡ್ಕೊಂಡಿದ್ದೀವಿ ನೋಡಿ. ಈ ರೀತಿ ಬಂತು. ಇವಾಗ ಬಂದು ಇದಕ್ಕೆ ಬೆಲ್ಟ್ ಬಂದು 2 ಇಂಚ್ ಬೇಕು ನೋಡಿ. ಇದು ಸಾಲಲ್ಲ, ಹಾಗಾಗಿ ನಮ್ಗೆ ಬಾಡಿ ಪಾರ್ಟ್ ಅಲ್ಲಿ ಏನು ಬಟ್ಟೆ ಉಳಿದಿದೆ ಅದರಲ್ಲೇ ನಾವು ಕಟ್ ಮಾಡ್ಕೋಬೇಕು. ನೀವು ಬೆಲ್ಟ್ ಬೇಕಾದ್ರೆ ನೀವು ಕ್ಯಾನ್ವಾಸ್ ಅನ್ನ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಹಂಗೆ ಡೈರೆಕ್ಟ್ ಆಗಿ ಕಟ್ ಮಾಡ್ಬೋದು. ಫಸ್ಟ್ ಒಂದು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ. ಹಾಗೆ ಸ್ನೇಹಿತರೆ ನೋಡಿ ಬೆಲ್ಟ್ ಸೈಜ್ ಬಂದು ಎಷ್ಟಿದೆ? ಈ ಸೊಂಟದ ಅಳತೆ ಬಂದು ರೆಡಿ ಬಂದು 20.5 ಇಂಚ್ ಇದೆ ನೋಡಿ. 20.5 ಇಂಚು ರೆಡಿ ಇದೆ. ನಮಗೆ ಫಿಟ್ಟಿಂಗ್ ಬೇಕು ಟೋಟಲ್. ಅದಕ್ಕೆ ನಾವು ಎಕ್ಸ್ಟ್ರಾ ತಗೋಬೇಕು 3 ಇಂಚು. ಓಕೆ, 3 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 23.5 ಆಗುತ್ತೆ. ಅಂದ್ರೆ 24 ಇಟ್ಕೊಳ್ಳಿ. 24ರದ 12 ಆಗುತ್ತೆ. ನಮಗೆ 12 ಇಂಚು ಬೆಲ್ಟ್ ಬೇಕಿದು ನೋಡಿ. ಇದು ಕರೆಕ್ಟ್ ಆಗಿದೆ. ½ ಇಂಚು ಮಾರ್ಜಿನ್ ಇದ್ರೆ ನೀವು ತಗೋಬೇಕಾಗುತ್ತೆ ನೋಡಿ. ನಾನು ಇಲ್ಲಿ 1.5 ಇಂಚ್ ಅಂದ್ರೆ ½ ಇಂಚು ಸರಿ ಆಗುತ್ತೆ. ಅಲ್ಲಿಗೆ ಬೆಲ್ಟ್ ಇದೆ ಅಗಲ ಬಂದು ನೀವು ಎಷ್ಟು ಇಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. 2 ಇಂಚು ನಾವು ಆಲ್ರೆಡಿ ನಾವು ತಗೊಂಡಿದೀವಿ 2 ಇಂಚ್ ಅಂತ ಹೇಳಿ, ಹಾಗಾಗಿ 2 ಇಂಚ್ ಇಡ್ತೀನಿ. 2 ಪ್ಲಸ್ ಒಂದು ಎಕ್ಸ್ಟ್ರಾ ಒಂದು 3 ಇಂಚ್ ತಗೊಂತೀನಿ ನೋಡಿ. ಫೋಲ್ಡಿಂಗ್ ಮಾಡ್ತೀನಿ, ಇದರಲ್ಲೇ ಫೋಲ್ಡಿಂಗ್ ಮಾಡ್ತೀನಿ. ಹಾಗಾಗಿ ಬಟ್ಟೆ ಎಕ್ಸ್ಟ್ರಾ ಇದ್ರೆ ಇದರಲ್ಲೇ ತಗೊಂಡ್ಬಿಡಿ ನೀವು, ಹೆಚ್ಚುವರಿ ಇದ್ರೆ. ಹಾಗೆ ಇದಕ್ಕೆ ನಾವು 4 ಕಡೆಗೆ ನ್ಯಾಚ್ ಹಾಕಬೇಕು. ನಿಮ್ಗೆ ತೋರಿಸ್ತೀನಿ. ಇದನ್ನ ನೋಡಿ, ನಮಗೆ ಬೇಕಾಗಿರೋದು 4 ಇಂಚು ರೆಡಿ ಬೇಕು. ಇದು ಜಾಸ್ತಿ ಇದೆ ನೋಡಿ. ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕು. ಓಕೆ, ಈ ರೀತಿ ನಾವು ಬೆಲ್ಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಇದು ಬೆಲ್ಟ್ ತೋರಿಸ್ತೀನಿ. ಬಾಡಿನೂ ಈ ರೀತಿ ಬರುತ್ತೆ ನೋಡಿ. ಇದಕ್ಕೆ ನಾವು ಪ್ಲೇಟ್ಸ್ ಅನ್ನ ಮಾಡ್ಬೇಕು ಈ ರೀತಿ.
ನೀವು ಯಾವ ರೀತಿ ಬೇಕಾದರೂ ಪ್ಲೇಟ್ಸ್ ಅನ್ನ ಮಾಡ್ಬೋದು ನೋಡಿ ಈ ರೀತಿ ಬರುತ್ತೆ ಹಾಗೆ ಬಾಡಿನ ರೆಡಿ ಮಾಡ್ಕೋಬೇಕು ಬಾಡಿ ರೆಡಿ ಮಾಡ್ಕೊಂಡು ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ನೋಡಿ ನನಗೆ ಸಿಂಪಲ್ ಆಗಿ ನಿಮಗೆ ಒಂದು ಲೆಕ್ಕ ಸಿಗಲಿ ಅಂತ ತೋರಿಸ್ತಾ ಇದ್ದೀನಿ ಇವಾಗ ಟೋಟಲ್ ಲೆಂತ್ ಬಂದು ನಮಗೆ ಟೋಟಲ್ 28 ಇಂಚ್ ನಮಗೆ ಬಂದ್ರೆ ಆಯ್ತು ನೋಡೋಣ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ ನಮಗೆ 28 ಇಂಚು ಲೆಂತ್ ಬೇಕು ಟೋಟಲ್ ನೋಡಿ ಇಲ್ಲಿನು ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ ಹಾಗೆ ಇಲ್ಲಿ ಒಂದು ಸ್ವಲ್ಪ ಹೋಗುತ್ತೆ ಮೇಲ್ಗಡೆ ಹೋಗುತ್ತೆ 28.5 ಇದೆ 28.5 ತೋರಿಸುತ್ತೆ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ನಾವು ರೆಡಿ ಮಾಡಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಕಾಣ್ತಾ ಇದೆ ಟೇಪು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಷ್ಟಕ್ಕೆ ಬರ್ತಾ ಇದೆ ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಬರ್ತಾ ಇದೆ ಅದು ಬರಲ್ಲ ಸ್ನೇಹಿತರೆ ಅದು ಎಕ್ಸಾಕ್ಟ್ ಆಗಿ ನಾವು ಸ್ಟಿಚ್ ಮಾಡಿದ್ರೆ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಅದು ನೋಡಿ ಈ ರೀತಿ ನೀವು ಸ್ಕರ್ಟ್ ಅನ್ನ ಸ್ಟಿಚ್ ಮಾಡ್ಕೋಬೇಕು ಹಾಗೆ ಕಟಿಂಗ್ ಅನ್ನ ಮಾಡ್ಕೋಬೇಕು ಇದು 1ನೇ ಕ್ಲಾಸ್ ಹುಡುಗನ ಏನಾದ್ರು ಹುಡುಗಿದ ಏನಾದ್ರು ಯೂನಿಫಾರ್ಮ್ ಇದ್ರೆ ನೀವು ಈ ಮೆಜರ್ಮೆಂಟ್ ಅಲ್ಲಿ ಟ್ರೈ ಮಾಡಬಹುದು ಸ್ವಲ್ಪ ಲೆಂತ್ ಏನಾದ್ರು ಜಾಸ್ತಿ ಉದ್ದ ಹೈಟ್ ಇದ್ರೆ ನೀವು ಹೈಟ್ ಅಲ್ಲಿ ವೇರಿಯೇಷನ್ ಮಾಡ್ಕೊಳ್ಳಿ ನೋಡಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ 28 ನಮಗೆ ಟೋಟಲ್ ಲಾಂಗ್ ಅಳತೆ ಇದೆ 30 ಇತ್ತು ಅಂದ್ರೆ ನೀವು ಒಂದು 1/2 ಇಂಚ್ ಬಾಡಿನ 9.5 ಇಟ್ಟಿದ್ದೀನಿ ನೀವು 10 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಅವಾಗ ಇಲ್ಲಿ ಒಂದು 1/2 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸರಿ ಆಗುತ್ತೆ ನೀವು ಆಮೇಲೆ ಸೊಂಟದ ಅಳತೆ ಬಂದು 1 ಇಂಚ್ ಜಾಸ್ತಿ ಆಗ್ಬೋದು ಅಷ್ಟೇ ಸ್ವಲ್ಪ ಬಾಡಿಲಿ ಹೆಚ್ಚು ಕಮ್ಮಿ ಇದ್ದಾಗ ನಿಮ್ಗೆ ಹೇಳೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ತರ ವಿಡಿಯೋಸ್ಗಾಗಿ ದಯವಿಟ್ಟು ಫಾಲೋ ಮಾಡಿ ನೋಡಿದಿರಾ ಕಟಿಂಗ್ ನೋಡಿದಿರಾ ಅದ್ರದ್ದು ರೆಡಿ ಆಗಿದೆ ನೋಡಿ ರೆಡಿ ಆದ ನಂತರ ಯಾವ ರೀತಿ ಆಗಿದೆ ಅಂತ ಹೇಳಿ ನೋಡಿ ನಿಮಗೆ ಮೆಜರ್ಮೆಂಟ್ ಅನ್ನ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ ಟೋಟಲ್ ಬಂದು ನಮಗೆ 28.5 ರೆಡಿ ಆಗ್ಬೇಕು ಅಂತ ಹೇಳಿದ್ವಿ ನೋಡ್ತಾ ಇದ್ರೆ ಇಲ್ಲಿ ಟೋಟಲ್ ಲೆಂತ್ ಬಂದು 28.5 ಇದೆ ನೋಡಿ 28.5 ಟೋಟಲ್ ಲೆಂತ್ ಇದೆ ಈ ರೀತಿ ನಾವು ಬಾಡಿ ಪಾರ್ಟ್ ಅನ್ನ ಸೇರ್ಸ್ಕೋಬೇಕಾಗುತ್ತೆ ನೋಡಿ ನೀವೇನು ಕಟಿಂಗ್ ನೋಡಿದ್ದೀರಾ ನನಗೆ ವಿಡಿಯೋ ಮಾಡಕ್ ಆಗ್ಲಿಲ್ಲ ಸ್ನೇಹಿತರೆ ಸ್ಟಿಚಿಂಗ್ ವಿಡಿಯೋನ ಹಾಗಾಗಿ ಇದು ಎಡಿಟಿಂಗ್ ನಂತರ ಇದನ್ನ ಆಡ್ ಮಾಡಿದ್ದೀನಿ ನೋಡಿ ಈ ತರ ರೆಡಿ ಆಗಿದೆ ಬಟ್ಟೆ ಇದು ಇದೇ ಬೇರೆ ಬಟ್ಟೆ ಹಾಗೆ ಇದೇ ಬೇರೆ ಬಟ್ಟೆ 2 ಪೀಸ್ ಕೊಟ್ಟಿದ್ರು ಅವರು ನೋಡಿ ಈ ಸೈಡ್ ಬಂದು ಪಾಕೆಟ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ತರ ನಾವು ಲೂಪ್ಸ್ ಅನ್ನು ಕೂಡ ಅಟ್ಯಾಚ್ ಮಾಡಿದೀವಿ ಇದನ್ನ ವಿತೌಟ್ ಕ್ಯಾನ್ವಾಸ್ ಅನ್ನು ನಾನು ಸ್ಟಿಚ್ ಮಾಡಿದ್ದೀನಿ ನೋಡಿ ಇದಕ್ಕೆ ಕ್ಯಾನ್ವಾಸ್ ಹಾಕಿಲ್ಲ ನೋಡಿ ಇದನ್ನ ಬಟ್ಟೆನೆ ದಪ್ಪನಾಗಿ ಹಾಕಿದ್ದೀನಿ ನಾನು 3 ಫೋಲ್ಡ್ ಹಾಕಿದ್ದೀನಿ ಇದನ್ನ ದಪ್ಪನಾಗಿ ಈ ರೀತಿ ರೆಡಿ ಆಗಿದೆ ಹಾಗೆ ಇದು ನೋಡಿ ನಿಮ್ ಕಟಿಂಗ್ ವಿಡಿಯೋ ನೋಡ್ತಿರ್ತಾರೆ ಹಿಂದಿನ ವಿಡಿಯೋದಲ್ಲಿ ಅದರದ್ದು ಇದು ನೋಡಿ ಈ ತರ ಇದು ಕೂಡ ಅಷ್ಟೇ ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ ಹಾಗೆ ಇದ್ರದ್ದು ಕಟಿಂಗ್ ವಿಡಿಯೋ ಹಾಕಿದ್ದೀನಿ 2 ವಿಡಿಯೋ ಬರುತ್ತೆ ಪಾರ್ಟ್ ಬೈ ಪಾರ್ಟ್ ಬಟ್ ಸ್ಟಿಚಿಂಗ್ ವಿಡಿಯೋ ಮಾಡಿಲ್ಲ ಸ್ನೇಹಿತರೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗಡೆ ಇರುತ್ತೆ ದಯವಿಟ್ಟು ನೋಡಿ